ಖಾತೆಗೆ ಹೋಗಿದೆ ಗೃಹಲಕ್ಷ್ಮಿ ಯೋಜನೆಯ ನೂರಾರು ಕೋಟಿ ಹಣ. ಪಂಚ ಗ್ಯಾರಂಟಿಗಳಲ್ಲಿ ದುರ್ಬಳಕೆ ಸೋರಿಕೆ ತಡೆಗೆ ಸರ್ಕಾರ ಅಲರ್ಟ್ ಆಗಿದೆ. ಅರ್ಹರಿಗೆ ಮಾತ್ರ ಯೋಜನೆ ಲಾಭ ತಲುಪಿಸಲು ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಅಕ್ರಮ ತಡೆಗೆ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿಗೆ ಆಹ್ವಾನ ನೀಡಲಾಗಿದೆ. ಗೃಹ ಜ್ಯೋತಿ ದುರ್ಬಳಕೆ ತಡೆಯಲು ಮತ್ತೊಮ್ಮೆ ಅರ್ಜಿಗೆ ಸೂಚನೆಯನ್ನ ಕೊಡಲಾಗಿದೆ. ಗ್ಯಾರಂಟಿಗಳ ದುರ್ಬಳಕೆ ತಡೆಗೆ ಅಧಿಕಾರಿಗಳ ಜೊತೆ ಸಿಎಂ ನಿನ್ನೆ ಚರ್ಚೆ ನಡೆಸಿದ್ರು. ಆ ಚರ್ಚೆ ಬಳಿಕ ಆಗ್ತಾ ಇರುವಂತಹ ದುರ್ಬಳಕೆಯನ್ನ ತಡೆಯಲು ಹೊಸದಾಗಿ ಅರ್ಜಿ ಸಲ್ಲಿಸಲು ಸೂಚನೆ ನೀಡಲಾಗಿದೆ. ಯಾಕಂದ್ರೆ ಈ ಪಂಚ ಗ್ಯಾರಂಟಿಗಳಿಂದ ಸರ್ಕಾರದ ಖಜಾನೆ ಲೂಟಿಯಾಗಿದೆ, ಖಾಲಿಯಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಬಂದಿದ್ವು. ಅತಿ ಹೆಚ್ಚು ಹಣ ಬಳಕೆ ಆಗ್ತಾ ಇದೆ, ಅದಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಚಾಟಿ ಬೀಸ್ತಾ ಇದ್ರು. ಇದೀಗ ಆಕ್ಷನ್ ಮೋಡ್ ನಲ್ಲಿರುವಂತಹ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಂಚ ಗ್ಯಾರಂಟಿಗಳಲ್ಲಿ ಸೋರಿಕೆ ಆಗ್ತಾ ಇರುವಂತಹ ಹಣದ ತಡೆಗೆ ಮುಂದಾಗಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೋರಿಕೆ ಆಗ್ತಾ ಇದ್ದಂತಹ ಹಣದ ಬಗ್ಗೆ ವರದಿ ಸಿಕ್ಕಿದೆ. ಅದೇ ರೀತಿ ಗೃಹ ಜ್ಯೋತಿಯಲ್ಲೂ ಆಗ್ತಾ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಿದ್ದಾರೆ. ಆ ಕ್ರಮ ಏನಪ್ಪಾ ಅಂದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಮೀಟರ್ ರೀಡರ್ಗಳ ಮೂಲಕ ಹೊಸದಾಗಿ ಅರ್ಜಿ ಸಲ್ಲಿಸಿ ನಮ್ಮ ರಾಜ್ಯದ ಅಂದ್ರೆ ಕರ್ನಾಟಕದ ರಾಜ್ಯದ ಫಲಾನುಭವಿಗಳಿಗೆ ಮಾತ್ರ ಗೃಹ ಜ್ಯೋತಿ ಸಿಗುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಬೇರೆ ರಾಜ್ಯದವರಿಗೂ ಕರ್ನಾಟಕ ಸರ್ಕಾರದ ಗೃಹ ಜ್ಯೋತಿ ಬಳಕೆ ಆಗ್ತಾ ಇರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಇನ್ನು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೂರಾರು ಕೋಟಿ ಅಕ್ರಮ ಆಗಿದೆ ಅನ್ನೋ ವರದಿ ಬಂದಿತ್ತು. ಈಗ ಗೃಹ ಜ್ಯೋತಿಯ ಸರದಿ, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಹೌದು, ಈಗ ಡಿ ಕೆ ಶಿವಕುಮಾರ್ ಸಾಕಷ್ಟು ಜನ ಮೃತಪಟ್ಟರು ಕೂಡ ಅವರ ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಿಂದಿನ ಕೂಡ ಜನ ಮೃತಪಟ್ಟರು ಕೂಡ ಅವರ ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಿಂದಿನ ಕೂಡ ಒಂದು ಆರೋಪ ಇತ್ತು. ಅದನ್ನು ಪರಿಷ್ಕರಣೆ ಮಾಡಿದಾಗ 4 ಲಕ್ಷ ಜನ ಏನು ಮೃತಪಟ್ಟಿದ್ರು ಅವರ ಅಕೌಂಟ್ಗಳಿಗೆ ನೂರಾರು ಕೋಟಿ ರೂಪಾಯಿ ಪ್ರತಿ ತಿಂಗಳು ದುಡ್ಡು ಹೋಗ್ತಾ ಇತ್ತು. ಹೀಗಾಗಿ ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಷ್ಕರಣೆ ಮಾಡಬೇಕು. ಮತ್ತೊಂದು ಸಾತಿ 1,30,00,000 ಜನ ಏನು ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಬಯೋಮೆಟ್ರಿಕ್ ಅನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿತ್ತು. ಇದರ ನಡುವೆ ಈಗ ಗೃಹ ಜ್ಯೋತಿಯು ಕೂಡ ಪರಿಷ್ಕರಣೆ ಮಾಡೋದಕ್ಕೆ ಈಗ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಏನು 200 ಯೂನಿಟ್ ಫ್ರೀಯಾಗಿ ಏನು ವಿದ್ಯುತ್ ಕೊಡ್ತಾ ಇದ್ರು ಆ ವಿದ್ಯುತ್ತನ್ನು ಮಿಸ್ಯೂಸ್ ಮಾಡ್ಕೊಳ್ಳಾಗ್ತಾ ಇದೆ, ಬೇರೆ ಬೇರೆ ಅಂಗಡಿಗಳಿಗೆ ಆ ಒಂದು ಯೋಜನೆಯನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಆರೋಪಗಳು ಕೂಡ ಕೇಳಿ ಬಂದಿರುವಂತಹ ಕಾರಣಕ್ಕಾಗಿ ಎರಡೂ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅವರು ಮತ್ತೊಂದು ಸರ್ತಿ ಅರ್ಜಿಯನ್ನು ಹಾಕಿ ಅಲ್ಲಿ ಎಲಿಜಿಬಲ್ ಆಗಬೇಕು ಅನ್ನೋದು ಈಗ ಸರ್ಕಾರದ ನಿರ್ಧಾರ ಆಗಿರುವಂಥದ್ದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ 100 ಕೋಟಿ ರೂಪಾಯಿ ಪೋಲ್ ಆಗ್ತಿರೋದನ್ನು ಪತ್ತೆ ಹಚ್ಚಿರುವಂತಹ ಸರ್ಕಾರ 4 ಲಕ್ಷ ಜನರನ್ನ ಈ ಒಂದು ಯೋಜನೆಯಿಂದ ಕೈ ಬಿಡಲಾಗಿದೆ. ಮತ್ತಷ್ಟು ಜನರು ಕೂಡ ಅನರ್ಹರು ಕೂಡ ಈ ಒಂದು ಯೋಜನೆಯಲ್ಲಿ ಇರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಬೆಂಗಳೂರುವನ್ನು ಸೇರಿದಂತೆ ಆಯಾ ನಗರಗಳಿರುವಂತಹ ಸೇವಾ ಕೇಂದ್ರಗಳಿಗೆ ಹೋಗಿ ಬಯೋಮೆಟ್ರಿಕ್ ಅನ್ನು ಕೊಟ್ಟು ಮತ್ತೆ ಅವರು ಮತ್ತೊಂದು ಸತಿ ಗುರುತಿನ ಚೀಟಿಯನ್ನು ಪಡೆಯುವಂತಹ ಕೆಲಸವನ್ನು ಮಾಡಬೇಕು. ಅದರ ಜೊತೆನೆ ಗೃಹ ಜ್ಯೋತಿಯೂ ಕೂಡ ಪರಿಷ್ಕರಣೆ ಮಾಡೋದಕ್ಕೆ ಈಗ ಸರ್ಕಾರ ನಿರ್ಧಾರ ಮಾಡಲಾಗಿದೆ. ಗೃಹ ಜ್ಯೋತಿಯ ಜೊತೆಗೆ ಮತ್ತೆ ಉಳಿದಂತಹ 3 ಯೋಜನೆಗಳನ್ನು ಕೂಡ ಕಂಪ್ಲೀಟ್ ಆಗಿ ಪರಿಷ್ಕರಣೆ ಮಾಡಬೇಕು ಅನ್ನೋದು ಸರ್ಕಾರ ನಿರ್ಧಾರವಾಗಿರುವಂಥದ್ದು. ಯಾಕಂದ್ರೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ನಷ್ಟ ಆಗ್ತಿರುವಂತಹ ಕಾರಣಕ್ಕಾಗಿ ಆ ಒಂದು ಆರ್ಥಿಕ ನಷ್ಟ ಪಂಚ ಗ್ಯಾರಂಟಿಗಳಲ್ಲಿ ಗೃಹ ಜ್ಯೋತಿ ಹಾಗೂ ಗೃಹಲಕ್ಷ್ಮಿಯಲ್ಲಿ ಹಣ ಸೋರಿಕೆ ಆಗ್ತಾ ಇದೆ ಅನ್ನೋ ಆರೋಪ ಬೆನ್ನಲ್ಲೇ ಹೊಸ ಅರ್ಜಿಗಳ ಸಲ್ಲಿಕೆಗೆ ಸರ್ಕಾರ ಸೂಚನೆ ಕೊಟ್ಟಿದೆ. ಗೃಹಲಕ್ಷ್ಮಿಯ 2,000 ಹಣದಲ್ಲಿ 100 ಕೋಟಿಗೂ ಅಧಿಕ ಹಣ ದುರ್ಬಳಕೆ ಆಗಿದೆ ಅನ್ನೋ ವರದಿ ಬಂದಿತ್ತು. ಇದೀಗ ಗೃಹ ಜ್ಯೋತಿಗೆ ಇದೇ ರೀತಿ ಆಗಿರಬಹುದು. ಬೇರೆ ರಾಜ್ಯದ ಜನ ನಮ್ಮ ಸರ್ಕಾರದ ಗೃಹ ಜ್ಯೋತಿಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಕರ್ನಾಟಕ ರಾಜ್ಯದ ಫಲಾನುಭವಿಗಳಿಗೆ ಗೃಹ ಜ್ಯೋತಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಹೊಸ ಅರ್ಜಿ ಸಲ್ಲಿಕೆಗೆ ಮುಂದಾಗಿದೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.